ಹಿರಿಯ ಕೆಂಪೇಗೌಡರಿಂದ ಸ್ಥಾಪಿತವಾದ ಉದ್ಯಾನ ನಗರಿ ಬೆಂಗಳೂರು ಆಧುನಿಕ ಭಾರತವನ್ನು ಸಮರ್ಪಕವಾಗಿ ಪ್ರತಿನಿಧಿಸುತ್ತದೆ. ಭಾರತದ ಮಾಹಿತಿ ತಂತ್ರಜ್ಞಾನದ ರಾಜಧಾನಿ ಬೆಂಗಳೂರಿನ ಇಂಧನದ ಅವಶ್ಯಕತೆಯೂ ಹೆಚ್ಚು. ನಿರಂತರವಾಗಿ ಬೆಳೆಯುತ್ತಿರುವ ಜನಸಂಖ್ಯೆಯಿಂದಾಗಿ ಗೃಹ ಬಳಕೆಯ ಇಂಧನದ ಬೇಡಿಕೆಯೂ ಹೆಚ್ಚುತ್ತಲೇ ಇದೆ. ಇದನ್ನು ಗಮನಿಸಿದ ಕೇಂದ್ರ ಸರ್ಕಾರ ಬೆಂಗಳೂರಿಗೆ ಇಂಧನ ಪೂರೈಕೆಯ ಹೊಸ ಅಧ್ಯಾಯವೊಂದನ್ನು ಆರಂಭಿಸಿದೆ. ಅದುವೇ ಸ್ವಚ್ಛ, ಪರಿಸರ ಸ್ನೇಹಿ, ಸುರಕ್ಷಿತ ಮತ್ತು ಅಗ್ಗವಾದ ಇಂಧನವಾಗಿರುವ ನ್ಯಾಚುರಲ್ ಗ್ಯಾಸ್, ನೈಸರ್ಗಿಕ ಅನಿಲ. गैस ग्रिड का, पाइपलाइन के नेटवर्क का एक बहुत बड़ा अभियान उठाना हमने तय किया शहरों में, क्योंकि पॉल्यूशन, शहरों के पॉल्यूशन की बड़ी चर्चा है और उसके लिए हमने तय किया है कि हम परिवारों में पाइपलाइन से गैस का कनेक्शन दें. अब तक हिंदुस्तान में 27 लाख परिवारों के पास पाइपलाइन से गैस कनेक्शन है. ये संख्या 1 करोड़ पहुंचाना चाहते, 1 करोड़ परिवार. ಈಗಾಗಲೇ ಈ ಪರಿಸರ ಸ್ನೇಹಿ ಇಂಧನವನ್ನು ಸರಬರಾಜು ಮಾಡುವ ಕೊಳವೆ ಮಹಾರಾಷ್ಟ್ರದ ಧಾಬೋಲ್ನಿಂದ ಬೆಂಗಳೂರಿನವರೆಗೂ ತಲುಪಿದೆ. ನಗರ ಗ್ಯಾಸ್ ವಿತರಣಾ ಜಾಲವು ಈಗ ಬೆಂಗಳೂರಿನ ಮನೆಗಳು, ವಾಹನಗಳು, ಕೈಗಾರಿಕೆಗಳು ಮತ್ತು ವಾಣಿಜ್ಯೋದ್ಯಮಗಳ ಜೊತೆಗೆ ನಾಗರಿಕರ ಹೃದಯವನ್ನೂ ಮುಟ್ಟಿದೆ. ಗೇಲ್ ಗ್ಯಾಸ್ ಲಿಮಿಟೆಡ್ಗೆ ಬೆಂಗಳೂರಿನಲ್ಲಿ ಸಂಪೂರ್ಣ ಭೂಗತ ಜಾಲವನ್ನು ನಿರ್ಮಿಸಿ ನಿರ್ವಹಿಸಲು ಕೇಂದ್ರ ಸರ್ಕಾರ ಜವಾಬ್ದಾರಿ ವಹಿಸಿದೆ. ಈ ಯೋಜನೆಯ ಮೂಲಕ ಲಘು ಮತ್ತು ಭಾರೀ ವಾಹನಗಳಿಗೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಸಿಎನ್ಜಿ ಮತ್ತು ಗೃಹ ಬಳಕೆ, ಕೈಗಾರಿಕೆ ಮತ್ತು ವಾಣಿಜ್ಯಿಕ ಸಂಸ್ಥೆಗಳಿಗಾಗಿ ಪೈಪ್ ನ್ಯಾಚುರಲ್ ಗ್ಯಾಸ್ ಪಿಎನ್ಜಿಯ ವಿತರಣೆಯಾಗಲಿದೆ. ಫ್ಯೂಯಲ್ ಸೆಲ್ ತಂತ್ರಜ್ಞಾನದ ಮೂಲಕ ವಿದ್ಯುತ್ ಉತ್ಪಾದನೆಗೆ ನ್ಯಾಚುರಲ್ ಗ್ಯಾಸ್ ಅನ್ನು ಬಳಸಲಾಗುತ್ತದೆ. ಬೆಂಗಳೂರಿನಲ್ಲಿರುವ ಬಹುರಾಷ್ಟ್ರೀಯ ಐಟಿ ಕಂಪನಿಯಾಗಿರುವ ಇಂಟೆಲ್ ಈಗಾಗಲೇ ಫ್ಯೂಲ್ ಸೆಲ್ ತಂತ್ರಜ್ಞಾನ ಆಧಾರಿತ ವಿದ್ಯುತ್ ಸ್ಥಾವರಕ್ಕೆ ನೈಸರ್ಗಿಕ ಅನಿಲವನ್ನು ಬಳಸಿಕೊಳ್ಳುತ್ತಿದೆ. ಬಾಷ್, ಬಿಎಚ್ಇಎಲ್, ಅಪೋಟೆಕ್ಸ್ ಫಾರ್ಮಾ ಕೆಮಿಕಲ್ಸ್, ಅಡ್ಕಾಕ್ ಇನ್ಗ್ರಾಮ್ ಲಿಮಿಟೆಡ್, ಗರುಡ ಪಾಲಿಫ್ಲೆಕ್ಸ್, ಜಿಟಿಆರ್ ಅಲ್ಯೂಮಿನಿಯಂ, ಎಕ್ಸ್ಕ್ಲೂಸಿವ್ ಓವರ್ಸೀಸ್, ಟೊಯೋಟಾ ಇಂಡಸ್ಟ್ರೀಸ್ ಎಂಜಿನ್ ಇಂಡಿಯಾ ಲಿಮಿಟೆಡ್ ಸೇರಿದಂತೆ ಹಲವಾರು ಕೈಗಾರಿಕೆಗಳು ಪಿಎನ್ಜಿಯನ್ನು ಬಳಸಲು ಆರಂಭಿಸಿವೆ. ದ್ವಿಚಕ್ರ ವಾಹನಗಳಿಗೆ ಸಿಎನ್ಜಿಯನ್ನು ಇಂಧನವಾಗಿ ಬಳಸುವುದು ಸಿಎನ್ಜಿಯ ಹೊಸ ಉಪಯೋಗವಾಗಿದೆ. ಒಂದು ಅಂದಾಜಿನ ಪ್ರಕಾರ ದ್ವಿಚಕ್ರ ವಾಹನಗಳಲ್ಲಿ ಸಿಎನ್ಜಿಯ ಬಳಕೆಯಿಂದ ಇಂಧನ ವೆಚ್ಚದಲ್ಲಿ 67% ಉಳಿತಾಯವಾಗಲಿದೆ. ಮುಂಬೈ ಮತ್ತು ನವದೆಹಲಿಗಳನ್ನೊಳಗೊಂಡಂತೆ ಪ್ರಪಂಚದಾದ್ಯಂತ ನೈಸರ್ಗಿಕ ಅನಿಲ ಅತ್ಯಂತ ಸುರಕ್ಷಿತ ಮತ್ತು ಪರಿಸರ ಸ್ನೇಹಿ ಇಂಧನವೆಂದು ಸಾಬೀತಾಗಿದೆ. ಈ ಹೊಸ ವ್ಯವಸ್ಥೆಯಿಂದ ಬೆಂಗಳೂರಿನಲ್ಲಿ ಕೊಳಾಯಿ ಮೂಲಕ ಸಿಗುವ ನೀರಿನಂತೆ ಇಂಧನವು ನಿರಂತರವಾಗಿ ಲಭ್ಯವಿದ್ದು ಗ್ರಾಹಕರು ಸತತವಾಗಿ ಉಪಯೋಗಿಸಿಕೊಳ್ಳಬಹುದಾಗಿದೆ. जैसे हमारे घर में गृहिणी किचन में टैप चालू करते ही पानी आता है, वैसे ही टैप चालू करते ही गैस आ जाए, इसके लिए ये योजना है. ಇದರಿಂದಾಗಿ ನಗರದಲ್ಲಿ ಅನಿಲ ಸರಬರಾಜು ಅತ್ಯಂತ ಸಮರ್ಪಕವಾಗಿರುತ್ತದಲ್ಲದೆ ಅನಿಲ ಅಗ್ಗವೂ ಆಗಲಿದೆ. ऊर्जा क्षेत्र में आत्मनिर्भरता के लिए कई योजनाएं, कई नई पहल शुरू किया है. ईंधन ऊर्जा ग्राहकों की क्रय शक्ति की आधार पे हो, वो घर के लिए हो, ट्रांसपोर्ट सेक्टर के लिए हो या समूचा ऊर्जा हो, ये अफोर्डेबिलिटी ऑफ कंज्यूमर, ग्राहकों की क्रय शक्ति एक प्रमुख चुनौती हम लोगों के सामने है. ಸುಮಾರು 6,283 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಈ ಬೆಂಗಳೂರು ನಗರ ಅನಿಲ ವಿತರಣಾ ಜಾಲದ 8 ಚಾರ್ಜ್ ಏರಿಯಾಗಳಾದ ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ಬೆಂಗಳೂರು ಪೂರ್ವ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಮತ್ತು ಆನೇಕಲ್ಗಳನ್ನು ಒಳಗೊಂಡ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳ ಜನತೆಗೆ ಈ ಯೋಜನೆಯಿಂದ ಲಾಭವಾಗಲಿದೆ. ಬರುವ 5 ವರ್ಷಗಳ ಅವಧಿಯಲ್ಲಿ 1,32,000 ಗೃಹಗಳಿಗೆ ಪಿಎನ್ಜಿ ಸಂಪರ್ಕ ನೀಡಲಾಗುವುದು. ಸುಮಾರು 34,000 ಮನೆಗಳಿಗೆ ಪಿಎನ್ಜಿ ಸಂಪರ್ಕಕ್ಕೆ ಬೇಕಾದ ಮೂಲ ಸೌಲಭ್ಯ ಸಿದ್ಧಗೊಂಡಿದೆ. 23,000 ಮನೆಗಳಿಗೆ ಈಗಾಗಲೇ ಮೀಟರ್ಗಳನ್ನು ಅಳವಡಿಸಲಾಗಿದ್ದು ಸುಮಾರು 3,000 ಮನೆಗಳಲ್ಲಿ ಗ್ಯಾಸ್ ಬಳಕೆ ಮಾಡಲಾಗುತ್ತಿದೆ. ನಗರದಲ್ಲಿ ಪಿಎನ್ಜಿ ಸಂಪರ್ಕದಿಂದಾಗಿ ಲಭ್ಯವಾಗುವ ಹೆಚ್ಚುವರಿ ಎಲ್ಪಿಜಿ ಸಿಲಿಂಡರ್ಗಳನ್ನು ಗ್ರಾಮೀಣ ಭಾಗದಲ್ಲಿ ಸ್ವಚ್ಛ ಇಂಧನ ನೀಡುವ ಸಲುವಾಗಿ ಬಳಸಲಾಗುವುದು. 5 ವರ್ಷಗಳ ಅವಧಿಯಲ್ಲಿ 4,406 ಇಂಚ್ ಕಿಲೋಮೀಟರ್ ಪೈಪ್ಲೈನ್ ಜಾಲದ ನಿರ್ಮಾಣದ ಗುರಿಯಿದ್ದು ಈಗಾಗಲೇ
1510 ಇಂಚ್ ಕಿಲೋಮೀಟರ್ ಪೈಪ್ಲೈನ್ ಜಾಲ ಪೂರ್ಣಗೊಂಡಿದೆ. ಮುಂದಿನ 5 ವರ್ಷಗಳಲ್ಲಿ ಉದ್ದೇಶಿತ 60 ಸಿಎನ್ಜಿ ಸ್ಟೇಷನ್ಗಳ ಪೈಕಿ 3 ಸ್ಟೇಷನ್ಗಳು ಈಗಾಗಲೇ ಸ್ಥಾಪಿತಗೊಂಡಿವೆ. ಸಿಎನ್ಜಿ ಮತ್ತು ಪಿಎನ್ಜಿಗಳು ಸುರಕ್ಷಿತ ಇಂಧನಗಳು ಎಂಬ ವಾಸ್ತವದ ಜೊತೆ ಈ ನಗರ ಅನಿಲ ವಿತರಣಾ ಜಾಲವೂ ಕೂಡ ಜಾಗತಿಕ ಮಟ್ಟದ ಸುರಕ್ಷತಾ ವ್ಯವಸ್ಥೆಗಳೊಂದಿಗೆ ಆರಂಭಿಸಲಾಗಿದೆ. ಈಗ ಕೈಗಾರಿಕೆಗಳು ಸಮರ್ಪಕ ಇಂಧನದ ಮೇಲೆ ಅವಲಂಬಿತರಾಗಿ ಅನಿಲ ಆಧಾರಿತ ಅರ್ಥವ್ಯವಸ್ಥೆಯ ಭಾಗಗಳಾಗಬಹುದಾಗಿದೆ. ಇದುವೇ ನಮ್ಮೀ ಭಾರತವನ್ನು ಶ್ರೇಷ್ಠ ಭಾರತವನ್ನಾಗಿಸುವ ಮಂತ್ರವಾಗಿದೆ. ಐಟಿ ನಗರವಾದ ಬೆಂಗಳೂರಿನ ಸ್ವಭಾವ ಮತ್ತು ಗ್ರಾಹಕರನ್ನು ಗಮನದಲ್ಲಿರಿಸಿ ಗೇಲ್ ಗ್ಯಾಸ್ ಲಿಮಿಟೆಡ್ ತನ್ನ ಎಲ್ಲಾ ಪ್ರಕ್ರಿಯೆಗಳಲ್ಲಿ ಮಾಹಿತಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದೆ. ಆನ್ಲೈನ್ ಪಿಎನ್ಜಿ ನೋಂದಣಿ, ಗ್ರಾಹಕರ ಪೋರ್ಟಲ್, ಮೊಬೈಲ್ ಆಪ್, ಜಿಯೋಗ್ರಾಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಮತ್ತು ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಕೂಡ ಅಳವಡಿಸಲಾಗಿದೆ. ಸ್ಮಾರ್ಟ್ ಮೀಟರ್ಗಳ ಅಳವಡಿಕೆಯಿಂದಾಗಿ ಯಾವುದೇ ವ್ಯಕ್ತಿಯ ಹಸ್ತಕ್ಷೇಪವಿಲ್ಲದೆ ಗ್ರಾಹಕರಿಗೆ ನಿಖರ ಮತ್ತು ಸಕಾಲಿಕ ಬಿಲ್ಲಿಂಗ್ ಸಾಧ್ಯವಾಗಿದೆ. I have used piped gas as well as LPG. I feel very safe using piped gas. My family's contribution towards making Bangalore a green Bangalore is by using piped natural gas. ಈ ನಗರ ಗ್ಯಾಸ್ ವಿತರಣಾ ಯೋಜನೆ ಬೆಂಗಳೂರಿನ ರಂಗು ಹೆಚ್ಚಿಸಿದೆ. ನಮ್ಮ ನಗರವನ್ನು ಮಾಲಿನ್ಯ ರಹಿತವನ್ನಾಗಿಸೋಣ. ಇಂಧನವನ್ನು ವಿನೂತನ ದೃಷ್ಟಿಯಿಂದ ನೋಡುವ ಈ ಹೊಸ ಜೀವನ ವಿಧಾನಕ್ಕೆ ನಾವು ಮುಂದಾಗೋಣ. ಹಸಿರು ಬೆಂಗಳೂರು ಸದ್ಯದಲ್ಲೇ ಇನ್ನೂ ಹೆಚ್ಚು ಹಸಿರು ಬೆಂಗಳೂರಾಗಲಿದೆ.